ಎಲ್ಲ ಗುರು ಹಿರಿಯರೇ ಮತ್ತು ನಮ್ಮ ವಾರ್ಡಿಗೆ ವಿಶೇಷ ಅತಿಥಿಯಾಗಿ ಪ್ರತಿದಿನ ತಮ್ಮ ಕರ್ತವ್ಯವಾಗಿ ನಮ್ಮನ್ನ ಭೇಟಿಯಾಗಿ ಒಂದು ಸಂದೇಶವನ್ನು ಕೊಡಕ್ ಬಂದಿರುವಂತ ನಮ್ಮ ಅತ್ಯಂತ ಪ್ರೀತಿಯ ಜನಮನವನ್ನ ಗೆದ್ದಿರಂತ ನಮ್ಮ ಎನ್ ಶಶಿಕುಮಾರ್ ಸಾಹೇಬ್ರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಇದ್ದ ಅಂತ ನಾವು ಆಮೇಲೆ ಮೆನ್ಷನ್ ಮಾಡ್ತೀವಿ. ಯಾಕಂದ್ರ ನಮ್ಮ ಆತ್ಮೀಯರ ಈಗ ನೀವು ಎಲ್ಲಾ ಕಡೆ ನೋಡಿರ್ಬೋದಲ್ಲ, ಎಷ್ಟ್ ಕಮಿಷನರ್ ಪೊಲೀಸರು ಅಂತಂದ್ರ ಮುಖ ಹಿಂಗ್ ಉಬ್ಬಿಸ್ಕೊಂಡ್ ಹೆಂಗಿರೋರ್ ನೋಡಿದ್ವಿ. ಇದು ಫಸ್ಟ್ ಟೈಮ್ ಹುಬ್ಬಳ್ಳಿ ಧಾರವಾಡದಾಗ ಅಷ್ಟ ಅತ್ಯಂತ ಪ್ರೀತಿ ಇಲ್ಲಾರ್ದ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲಾರ್ದ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನಂಗಿಲ್ಲ, ಎಲ್ಲರ ಜೊತೆ ಸೆಲ್ಫಿ ತಗೊಂಡು ತಮ್ಮ ಪ್ರೀತಿಯನ್ನ ಹಂಚ್ತಾ ಅದ್ರ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಬರ್ತಿರುವಂತ ನಮ್ಮ ಶಶಿಕುಮಾರ್ ಸಾಹೇಬ್ರಿಗೆ ಆತ್ಮೀಯವಾಗಿ ನಮ್ಮ ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಮ್ಮ ನಂದಗಾವಿ ಸಾಹೇಬ್ರು ಇರ್ಬೋದು, ರವೀಶ್ ಅವ್ರು ಇರ್ಬೋದು, ಮತ್ತು ಚಿಕ್ಕಮಠ್ ಸಾಹೇಬ್ರು, ಮತ್ತು ಅದೇ ರೀತಿ ದಯವಿಟ್ಟು ಕ್ಷಮೆ ಇರ್ಲಿ, ಯಾಕಂದ್ರ ಹಗಲೆಲ್ಲ ಚೇಂಜ್ ಆಗ್ತಿರ್ತಾರ. ನಮ್ ಕಮಿಷನರ್ ಸಾಹೇಬ್ರದ ಹೆಸರು ಹೆಂಗ ಎಲ್ಲಾರ ಬಾಯಾಗ ಉಳಿದೈತಲ್ಲ, ಹಂಗ ದಯವಿಟ್ಟು ತಾವು ಜನಮನವನ್ನ ಹೇಳ್ತೀರಿ. ಯಾಕಂದ್ರೆ ಈಗ ಟ್ರೆಂಡ್ ಸೆಟ್ ಕಮಿಷನರ್ ಸಾಹೇಬ್ರು ಒಂದ್ ಟ್ರೆಂಡ್ ಸೆಟ್ ಮಾಡ್ಬಿಟ್ಟಾರ. ಮುಖ ಸಿಡಿಸ್ಕೊಂಡಿದ್ರ ನಮ್ ಕೆಲಸ ಆಗಂಗಿಲ್ಲ, ನಕ್ಕೊಂತನು ನಾವು ಜನರ ಮನವನ್ನ ಗೆಲ್ಬಹುದು, ಸೇವೆಯನ್ನ ಸಲ್ಲಿಸಬಹುದು ಅನ್ನುವಂತ ಒಂದು ಟ್ರೆಂಡ್ ನ ಸೆಟ್ ಮಾಡ್ಬಿಟ್ಟಾರ. ಮುಂದ್ ಬರೋರ್ಗು ಬಹಳಷ್ಟು ಒಂದ್ ಸೀರಿಯಸ್ಲಿ ಒಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟಾರ. ಅವ್ರು ಆಟೋಮೆಟಿಕ್ ಆಗಿ ಚೇಂಜ್ ಆಗಬೇಕು. ನಿಮ್ಮ ಸಬಾರ್ಡಿನೇಟ್ಸ್ ನಾನು ಎಷ್ಟೋ ಕಡೆ ಫಂಕ್ಷನ್ ಅಟೆಂಡ್ ಮಾಡಿದಾಗ ಬಹಳಷ್ಟು ಪೊಲೀಸರ ಜೊತೆ ಒಡನಾಟ ಇದ್ದಾಗ ಬಹಳ ಸಲ ಮಾತಾಡ್ತಿರ್ಲಿಲ್ಲ. ಕಾರ್ಪೊರೇಟರ್ ಇದ್ರು ಲೇಡಿ ಅದಾಳ ಎದಕ್ ಮಾತಾಡೋದು ಹಿಂಗ ಒಂದ್ ನೋಡ್ಲಾರ್ದಂಗೋ ಸ್ಮೈಲ್ ಕೊಡ್ಲಾರ್ದಂಗೋ ಹೋಗ್ತಿದ್ರ. ಆದ್ರೆ ಈಗ ಲಿಟ್ರಲಿ ಎಲ್ಲೆಲ್ಲಿ ಫಂಕ್ಷನ್ ಹೋಗಿರ್ತೇನಲ್ಲ ಮಾತಾಡ್ತಾರ. ಇದೆಲ್ಲ ನಮ್ಮ ಕಮಿಷನರ್ ಸಾಹೇಬ್ರ ಸವಾಸ ಅಂತಂದ ಹೇಳಾಕ್ ಇಚ್ಛೆ ಪಡ್ತೀನಿ. ಅದಕ್ಕೆ ಎದಕ್ಕಂದ್ರೆ ಮುಖ ಹಿಂಗ್ ಗಂಟ್ ಹಾಕೊಂಡಿದ್ರೆ ನನ್ ಕೆಲ್ಸ ನಡೆಯೋದಿಲ್ಲ ಅಂತ ಹೇಳಿ ಎಲ್ಲಾರ್ಗು ಒಂದು ಓಪನ್ ಆಗಿ ಸಂದೇಶ ಕೊಟ್ಬಿಟ್ರ. ಯಾರೋ ಪೊಲಿಟಿಷಿಯನ್ಸ್ ಇದ್ರು ಹೆಚ್ಚಿಗೆ ಈಗ ಎಲ್ಲಾರು ಕಮಿಷನರ್ ಎಲ್ ಬರ್ತಾರ ಅದು ಸೆಲ್ಫಿಗೆ ನಿಂತ್ಕೊಂಡಿರ್ತಾರ. ಅದು ಇದ್ರ ಜೊತೆಗೆ ಒಳ್ಳೆ ಈ ಹುಬ್ಳಿ ಧಾರವಾಡದಲ್ಲಿ ಒಂದ್ ಒಳ್ಳೆ ಸಂದೇಶವನ್ನು ಕೊಡುವ ಮುಖಾಂತರ ಒಂದು ಅಪರಾಧ ಆಗಿರ್ಬೋದು, ಮತ್ ಯಾವ್ದೇ ದುರ್ಘಟನೆ ನಡೆದಿರ್ಬೋದು, ಒಂದು ಒಳ್ಳೆ ಘಟನೆ ನಡೆದಿರ್ಬೋದು, ಒಂದು ರೆಸ್ಪಾನ್ಸಿಬಲ್ ಫ್ಯಾಮಿಲಿ ಮೆಂಬರ್ ಆಗಿ ಯಾವ ಕೆಲ್ಸಾನ ಮಾಡ್ತಾರ ಅದೇ ರೀತಿಯಲ್ಲಿ ನಮ್ಮ ಎನ್ ಶಶಿಕುಮಾರ್ ಸಾಹೇಬ್ರ ಕೆಲ್ಸಾನ ಮಾಡಾಕತ್ತಾರ. ಅವರಿಗೆ ಸಾಹೇಬ್ರನ್ನ ಇಲ್ಲಿ ಬಂದ್ ಮೆನ್ಷನ್ ಮಾಡ್ಬೇಕಂತೇಳಿ ನಮ್ಮ ವಾರ್ಡ್ ನಂಬರ್ 34 ಇಲ್ಲೇನ ಜನರು ಏನಿರ್ತಾರಲ್ಲ ಅತ್ಯಂತ ಸುಶಿಕ್ಷಿತ ಮತ್ತು ಸಂಸ್ಕಾರಿತ ಜನರದಾರ ಅಂತ ಹೇಳಾಕ ನನ್ನ ಬಹಳಷ್ಟು ಯಾಕಂದ್ರೆ ಇಲ್ಲೇ ಯಾವುದೇ ರೀತಿ ಕ್ರೈಮ್ ಅನ್ನೋದು ಬಹಳಷ್ಟು ದೂರದ ಮಾತಿಲ್ಲಿ. ಯಾಕಂದ್ರೆ ಎಲ್ಲರ ಸಂಸ್ಕಾರವಂತರದಾರ. ಅದೇ ಸಂಸ್ಕಾರ ನಮ್ಮ ಇಲ್ಲೇನ ದೊಡ್ಡ ಬೆಳೆ ತಲ್ಲಿಗಳು ಕುಂತಾವಲ್ಲ ಅದ ಸಂಸ್ಕಾರನ ನಮ್ಮೆಲ್ಲಾ ಅಂತಂಬ್ರಿಗೂ ಕೊಟ್ಟಾರ. ಇಲ್ಲಿ ಬಂದ ನನಗ ಬಹಳ ಸಂಬಂಧಗಳನ್ನ ಹೆಂಗ್ ನಿಭಾಯಿಸಬಹುದು ಅನ್ನೋದನ್ನ ಬಹಳ ಪ್ರೀತಿಯಿಂದ ಕಲ್ತೇನಿ. ಅದ್ರಿಂದ ಇಲ್ಲಿ ಕ್ರೈಮ್ ಬಹಳ ಕಡಿಮೆ ಐತಿ. ನಿಮ್ ಕೆಲ್ಸ ನಾವು ಹಗರ್ ಮಾಡ್ತೇವಿ. ಅದೇ ರೀತಿ ನಿಮ್ಗ ಎಲ್ಲಾ ರೀತಿಯಿಂದ ನಾವು ಸಹಾಯ ಸಹಕಾರನ್ನ ಕೊಡ್ತೇವಿ. ತಾವು ಮಾಡುವಂತ ಕೆಲ್ಸ ಬಹಳ ಗಣನೀಯವಾಗಿ ಪ್ರಶಂಸೆಯನ್ನ ಪಡ್ಕೊಳ್ಳುವಂತದ್ದ. ಈ ತಮ್ಮ ಮಾಡುತ್ತಿರೋ ಈ ಕಾರ್ಯಕ್ಕೆ ನಮ್ಮೆಲ್ಲರ ಸಹಕಾರವನ್ನ ನಾವು ನೀಡ್ತೇವಿ. ಮುಂದ್ ಬರೋದಿಂದಗೂ ನಾವು ನಿಮ್ ಜೊತೆ ಇರ್ತೇವಿ. ತಾವು ಬಂದು ತಾವು ಈ ಪರೇಡ್ ಕೊಟ್ಟು ತಾವು ಒಂದು ಸಂದೇಶವನ್ನು ಕೊಡ್ಬೇಕು ಅಂತ ಹೇಳಿ ನಾ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸುಮಾರು 7 ಗಂಟೆ ಸಮಯಕ್ಕೆ ಇಲ್ಲಿ ಬರ್ಬೇಕಿತ್ತು. 7 ಕಾಲಷ್ಟೊತ್ತಿಗೆ ಬಹಳಷ್ಟು ಜನ ಸೇರಿದ್ರಿ. ಅಷ್ಟಾಗಿಯೂ ಕೂಡ ಸ್ವಲ್ಪ ಅಲ್ಲಿ ಹಿಂದೆ ಬರುವಂತ ಸಂದರ್ಭದಲ್ಲಿ ನಿಮ್ಮ ಪಕ್ಕದ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಜನ ಸೇರಿದ್ರು, ಮತ್ತೆ ಅಲ್ಲಲ್ಲೇ ಸೇರಿದ್ರು, ಈ ತರ ಒಂದೇ ಕಡೆ ಸೇರ್ಲಿಲ್ಲ. ಹಂಗಾಗಿ ಸ್ವಲ್ಪ ತಡ ಆಯ್ತು, ಯಾರು ಅನ್ಯತಾ ಭಾವಿಸಬಾರ್ದು. ನಮ್ಮ ಕಾರ್ಪೊರೇಟರ್ ದೀಪಾ ಮೇಡಮ್ ಅವರು ಹೇಳಿದ್ರು ಈ ಭಾಗದ ಜನ ಬಹಳಷ್ಟು ಸುಶಿಕ್ಷಿತರಿದ್ದಾರೆ ಅಂತ, ಅಂದ್ರೆ ಒಳ್ಳೆ ಎಜುಕೇಶನ್ ಇದೆ ಅಂತಂದು. ನಾನು ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡುವಂಥದ್ದು, ನಾನು ಈ ಭಾಗದಲ್ಲಿ ಓಡಾಡಿದ್ದೀನಿ, ಮತ್ತೆ ಸುತ್ತಮುತ್ತಲ ಭಾಗದಲ್ಲಿ ಓಡಾಡಿದ್ದೀನಿ. ನಾನು ದಾರಿಲಿ ಬರ್ಬೇಕಾದ್ರೆ ನಮ್ಮ DCP ಅವ್ರಿಗೆ ಹೇಳ್ತಾ ಇದ್ದೆ, ಮತ್ತೆ ಈ ಹಿಂದೆ ಇಮ್ರಾನ್ ಅಂತ ಒಬ್ರು ಕಾರ್ಪೊರೇಟರ್ ಸಿಕ್ಕಿದ್ರು, ಅವ್ರಿಗೆ ಹೇಳ್ತಾ ಇದ್ದೆ, ಈ ಏರಿಯಾ ಏನಿದೆಯಲ್ಲ ಇದಕ್ಕಿಂತ ಬಹಳ ಹಿಂದುಳಿದ ಏರಿಯಾದಲ್ಲಿ ನಾವು ಹುಟ್ಟು ಬೆಳೆದಿದ್ದು. ಚಿತ್ರದುರ್ಗದ ಒಂದು ಕೆಳಗೋಟೆ ಅನ್ನೋಂತ ಒಂದು ಏರಿಯಾ, ಕೆಳಗೋಟೆ ಪಕ್ಕ ಹೌಸಿಂಗ್ ಬೋರ್ಡ್ ಕಾಲೋನಿ ನಾವಿದ್ದದ್ದು. ಸೊ ಚಿತ್ರದುರ್ಗ ಹುಬ್ಳಿಗಿಂತ ಬಹಳ ಚಿಕ್ಕದು, ಅದು ಬೆಳೆದಿರೋ ಗ್ರೋತ್ ಇರ್ಬೋದು, ಪಾಪ್ಯುಲೇಷನ್ ಇರ್ಬೋದು, ಬಹಳ ಚಿಕ್ಕದು. ಇಲ್ಲಿನಷ್ಟು ಒಂದು ಎಜುಕೇಶನ್ ಸಿಸ್ಟಮ್ ಆಗ್ಲಿ, ಕಾಲೇಜ್ಗಳಾಗ್ಲಿ, ಸ್ಕೂಲ್ಗಳಾಗ್ಲಿ ಇಷ್ಟು ವ್ಯವಸ್ಥಿತವಾಗಿ ಅಲ್ಲಿಲ್ಲ.
ಅಲ್ಲಿರುವಂತದ್ದೇ ಒಂದು ಕೆಲವು ಒಳ್ಳೆ ಸ್ಕೂಲ್ ಕಾಲೇಜ್ಗಳು ನಾವು ಓದ್ಬೇಕಾದ್ರೆ ಇದ್ದದ್ದು, ಈಗ ಚೆನ್ನಾಗಾಗಿದೆ. ಸೊ ಅಲ್ಲಿಂದ ನಾವು SLC PUC ನಂತರ ಶಿವಮೊಗ್ಗದಲ್ಲಿ ಡಿಗ್ರಿ ಮಾಡಿ ಒಂದು IPS ಮಾಡ್ಕೋಬಹುದು ಅನ್ನೋದಾದ್ರೆ, ಹುಬ್ಬಳ್ಳಿಯಲ್ಲಿ ಇಲ್ಲಿರುವಂತ ಮನೆಯಲ್ಲೂ ಕೂಡ ಒಂದೊಂದು ಒಳ್ಳೆಯ ಕೆಲಸವನ್ನ ಪಡ್ಕೊಳ್ಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಷ್ಟು ವ್ಯವಸ್ಥೆ, ಇಂಥ ಶಾಲೆಗಳು, ಇಂಥ ಒಂದು ಮನೆ, ಇಂಥ ಒಂದು ವ್ಯವಸ್ಥೆ ನಮಗಂತೂ ಇರ್ಲಿಲ್ಲ. ಬಟ್ ನಮಗೇನಿತ್ತು, ಮನೆಯಲ್ಲಿ ಕುತ್ಕೊಂಡು ಓದಬೇಕು, ಓದೋದ್ರಿಂದ ಮಾತ್ರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳುವಂತ ತಂದೆ ತಾಯಿಗಳಿತ್ತು. ಸೊ ಆ ಕೆಲಸ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಮಕ್ಕಳಿಂದನೂ ಬಹಳ ಒಳ್ಳೆ ಸಾಧನೆ ಆಗುತ್ತೆ. ಅದನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಈ ಭಾಗದ ಕಾರ್ಪೊರೇಟರ್ ಏನಿದ್ದಾರೆ ಬಹಳ ಲರ್ನೆಡ್ ಇದ್ದಾರೆ, ಅವರು ಡಬಲ್ ಗ್ರಾಜುಯೇಟ್ ಇದ್ದಾರೆ. ಬಹಳ ಖುಷಿ ಆಯ್ತು. ಹಿಂದೆ ಕೂಡ ಒಂದು ಸಭೆಯಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನೋಡಿದ್ದೆ, ಸಂವಿಧಾನ ಇರ್ಬೋದು ಅಥವಾ ಒಂದು ಸಾಮರಸ್ಯ ಇರ್ಬೋದು ಅಥವಾ ಈ ಭಾಗದ ಒಂದು ಶ್ರೇಷ್ಠತೆ ಏನಿದೆ, ಒಂದು ಫತೇ ಶಾವಲಿ ದರ್ಗಾ ಇರ್ಬೋದು ಅಥವಾ ಸಿದ್ದಾರೂಢ ಅಜ್ಜರ ಒಂದು ಕಾರ್ಯವ್ಯಾಪ್ತಿ ಇದ್ದಂತ ಜಾಗ, ಬಹಳ ಪುಣ್ಯವಂತರು ಓಡಾಡಿರುವಂತ ಜಾಗದಲ್ಲಿ ನೀವು ಓಡಾಡಿದ್ದೀರಿ. ಇದನ್ನೆಲ್ಲ ನನಗೆ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಅಲ್ಲಿ ಸೇರಿದಾಗ ಹೇಳ್ತಾ ಇದ್ರು. ಸೊ ಅವರ ಮಾರ್ಗದರ್ಶನವನ್ನ ಕೂಡ ಪಡ್ಕೊಳ್ಳಿ. 14 ಘಟನೆ ನಡೀತು ಹುಬ್ಳಿಲಿ ಕೂಡ. ಒಂದ್ 4.5 ವರ್ಷದ ಮಗುಗೆ ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಿದಿರ್ಬೋದು. ಇನ್ನೊಂದು ಅದೇ ಅಶೋಕ್ ನಗರ ಏರಿಯಾದಲ್ಲಿ ಒಂದು 7 ವರ್ಷದ ಮಗುಗೆ ಮನೆ ಓನರೇ 55 ವರ್ಷದೊಬ್ಬ ತೊಂದರೆ ಕೊಟ್ಬಿಟ್ಟಿದ್ದ. ವಿದ್ಯಾಗಿರಿಲಿ 7 ವರ್ಷದ ಮಗು ನೋಡ್ಕೋ ಅಂತ ತಾತನ ಕೈಲಿ ಕೊಟ್ಟೋದ್ರೆ ತಾತನೇ ಮಗುಗ್ ತೊಂದರೆ ಕೊಟ್ಬಿಟ್ಟಿದ್ದ. ಸೊ ಈ ತರದ್ದೆಲ್ಲ ಆಗ್ತಾ ಇದೆ. ಎಷ್ಟೋ ಘಟನೆಗಳು ಬೆಳಕಿಗೆ ಬರಲ್ಲ. ಹಂಗಾಗಿ ಮನೆಗೆ CCTV ಹಾಕ್ಲಿಕ್ಕೆ ಆಗಲ್ಲ, ಕೇರಿಗೆ ಗಲ್ಲಿಗೆ CCTV ಹಾಕ್ಲಿಕ್ಕೆ ಆಗಲ್ಲ, ಪೊಲೀಸರು ನೇಮಿಸ್ಲಿಕ್ಕೆ ಆಗಲ್ಲ. ಇಲ್ಲೇನು ಹಿರಿಯರಿದ್ದೀರಿ, ನಿಮ್ ಮನೆ ಮಕ್ಕಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನೀವು ತಗೋಬೇಕಾಗತ್ತೆ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಮೊಹಲ್ಲಾದಲ್ಲಿ, ನಿಮ್ ಗಲ್ಲಿಲಿ, ನಿಮ್ ಕೇರಿಲಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡಿದ್ರೆ, ನಿಮ್ ಮಕ್ಕಳ ಜೊತೆ ಅಸಭ್ಯವಾಗಿ ನಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ, ವಾಚ್ ಮಾಡ್ತಾ ಇದಾರೆ ಅನ್ಸಿದ್ರೆ, ದಯವಿಟ್ಟು ಅಂತವ್ರನ್ನ ಇಮಿಡಿಯೇಟ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿ. ಮೊದಲನೇದು. ಎರಡನೇದು, ಇತ್ತೀಚೆಗೆ ಒಂದು ಬಹಳ ಒಳ್ಳೆ ಟ್ರೆಂಡ್ ಆಗಿದೆ. ನಾನು ಹೇಳ್ತಾ ಇದ್ದೆ ಈ ಹಿಂದೆ ಈಗಷ್ಟೇ ಮಾತಾಡ್ಬೇಕಾದ್ರೆ, ನಾವೆಲ್ಲ ಡಿಗ್ರಿ ಓದುವಂತ ಸಂದರ್ಭದಲ್ಲಿ IAS ಯಾರು ಮಾಡ್ಕೊಂಡ್ರು, IPS ಯಾರು ಮಾಡ್ಕೊಂಡ್ರು, KS ಯಾರು ಮಾಡ್ಕೊಂಡ್ರು, ಈ ತರದ್ದೆಲ್ಲ ಆರ್ಟಿಕಲ್ಸ್ ಓದ್ತಾ ಇದ್ವಿ, ಪುಸ್ತಕಗಳಲ್ಲಿ ಓದ್ತಾ ಇದ್ವಿ, ಮ್ಯಾಗಝಿನ್ಸ್ ಅಲ್ಲಿ ಓದ್ತಾ ಇದ್ವಿ, ಪೇಪರ್ ಅಲ್ಲಿ ಬಂದಾಗ ನೋಡ್ತಾ ಇದ್ವಿ. ಹಂಗಾಗಿ ನಾವು ಅದನ್ನ ಮಾಡ್ಬೇಕು ಅಂತ ನಮಗೆ ಆಸೆ ಆಯ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ರು ಯಾರೋ ಒಬ್ಬ ರೌಡಿ ಶೀಟರ್ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಟ್ಟದ್ದು, ಯಾವ್ದೋ ತಲ್ವಾರ್ ತಗೊಂಡು ಕೇಕ್ ಕಟ್ ಮಾಡಿದ್ದು, ಯಾರೋ ಅಲ್ಲಿ ಒಂದು ಬರ್ತ್ಡೇಗೆ 50 ಜನ ಸೇರ್ಕೊಂಡು ಜೈ ಅಂದಿದ್ದು, ಈ ತರದ್ದೆಲ್ಲ ನೋಡ್ತಾ ಇದಾರೆ. ಅವಾಗ ಏನಾಗುತ್ತೆ, ಮಕ್ಳಿಗೆ ನಾವು ಇದೇ ತರ ಆಗ್ಬೇಕು ಅನ್ಸುತ್ತೆ, ಹೌದಲ್ಲ? ಸೊ ಹಂಗಾಗಿ ನಿಮ್ಮ ಮಕ್ಕಳು ಏನ್ ನೋಡ್ತಾರೆ, ಏನ್ ಮಾಡ್ತಾರೆ ಅನ್ನುವಂಥದ್ದು ಗಮನ ಹರಿಸುವಂಥದ್ದು ನಿಮ್ ಜವಾಬ್ದಾರಿ. ನಾನು ದೊಡ್ಡವ್ರು ಕರೆಸ್ಬೇಡಿ. ನಾನು ದೀಪಾ ಮೇಡಮ್ಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ತರ ಸಭೆ ಮಾಡಿದಂತ ಸಂದರ್ಭದಲ್ಲಿ ಹೆಣ್ಮಕ್ಳನ್ನ ಕರೆಸಿ, ಸಭೆಗೆ ಮಕ್ಕಳನ್ನ ಕರೆಸಿ. ಮತ್ತೆ ಯಾರು 10ನೇ ಕ್ಲಾಸು PUC ಇಲ್ಲಿ 95%, 97% ಔಟ್ ಆಫ್ ಔಟ್ ತೆಗ್ದಿರುವಂತ ಮಕ್ಳು ಇರ್ತಾರೆ, ಅಂತ ಮಕ್ಳನ್ನ ಕರೆಸಿ ಅಡ್ರೆಸ್ ಮಾಡಿಸಿ. ಇಲ್ಲಿ ಇರುವಂತ ಮಕ್ಕಳು ಉದ್ಧಾರ ಆಗ್ಬೇಕು ಅಂತಂದ್ರೆ IPS ಆಫೀಸರ್, KS ಆಫೀಸರ್ ಬಂದು ಮಾತಾಡಿದ್ರೆ ಸಾಲದು, ಅದ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಮಕ್ಕಳಿಗೆ ಮನ್ಸಿಗೆ ನಾಟಂಗೆ, ಈಗ ನಿಮ್ಮ ಏರಿಯಾದಲ್ಲಿ ಯಾವ್ದೋ ಒಂದ್ ಮಗು 95% ತೆಗ್ದಿರುತ್ತೆ, ಆ ಮಗುನ್ ಕರೆಸಿ, ಆ ಮಗುಗ್ ಸನ್ಮಾನ ಮಾಡಿ, ಆ ಮಗು ಹತ್ರ ಮಾತಾಡ್ಸಿ. ಅವಾಗ ಏನಾಗುತ್ತೆ, ಅವ್ರ ಮನೇಲಿ ಆ ಮಗು ಓದಿದೆ ಅನ್ನೋದಾದ್ರೆ ನಾವು ಓದ್ಬೋದಲ್ಲ, ನಮ್ಮ ಮನೇಲಿ ಓದ್ಬೋದು ಅನ್ನುವಂಥದ್ದು ಬರುತ್ತೆ. ಹೆಣ್ಮಕ್ಳಿಗೆ ಓದಿಸುವಂತ ಕೆಲಸ ಮಾಡಿ. ಬಹಳಷ್ಟು ಜನ ಹೆಣ್ಮಕ್ಳಿಗೆ ಅಷ್ಟು ಎಜುಕೇಶನ್ ಫೋಕಸ್ ಮಾಡ್ತಿಲ್ಲ. ನಾನು ಮೊನ್ನೆ ವಿದ್ಯಾಗಿರಿಲಿ ಮಾತಾಡ್ಬೇಕಾದ್ರೆ ಹೇಳಿದೆ, ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಒಂದು ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಅನ್ನೋ ಒಂದು ಸ್ಕೂಲಲ್ಲಿ ಓದ್ದೆ. ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ನಾನು 1ನೇ ರ್ಯಾಂಕ್ ಯಾವತ್ತೂ ಬರ್ಲಿಲ್ಲ, ಒಂದೇ ಒಂದ್ಸರಿ ಬಂದೆ. ಇಲ್ಲಾಂದ್ರೆ 2, 3, 4, 5, 6 ಹಿಂಗೆ ಬರ್ತಾ ಇದ್ದೆ. 1ನೇ ರ್ಯಾಂಕ್ ನಾನು ಎಷ್ಟೋ ಸರಿ ಬರ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಬರಕ್ ಆಗ್ಲೇ ಇಲ್ಲ. 2ನೇ ರ್ಯಾಂಕ್ ಬಹಳಷ್ಟು ಸರಿ ಬಂದೆ, ಒಂದೇ ಒಂದ್ಸರಿ 1ನೇ ರ್ಯಾಂಕ್ ಬಂದೆ. ಯಾಕೆ ಅಂತಂದ್ರೆ ನಮ್ಮ ಬ್ಯಾಚ್ ಅಲ್ಲಿ ನಾವು ಓದ್ತಿದ್ದ ಕ್ಲಾಸ್ ಅಲ್ಲಿ ಒಂದು ಹೆಣ್ಮಗು ಇತ್ತು, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಹೆಣ್ಮಗು, ರೇಷ್ಮಾ ಜಬೀನಾ ಅಂತ ಒಂದು ಹುಡುಗಿ ಇತ್ತು. ಆ ಹುಡುಗಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಆ ಹುಡುಗಿನೇ ಫಸ್ಟ್ ರ್ಯಾಂಕ್ ಬಂದಿದ್ದು. ಎಲ್ಲಾ ಸರಿ ಆ ಹುಡುಗಿನೇ ಫಸ್ಟ್ ರ್ಯಾಂಕ್ ಬಂದದ್ದು. ನಂದು ಒಂದ್ಸರಿ ಫಸ್ಟ್ ರ್ಯಾಂಕ್ ಬಂದಾಗ ಆ ಹುಡುಗಿನೇ ಫಸ್ಟ್ ರ್ಯಾಂಕ್ ಬಂದಿದ್ಲು. ಸೊ ಇದು ಹೆಣ್ಮಕ್ಳಲ್ಲಿರುವಂತ ಶಕ್ತಿ. ನಾವು ಓದಿದ ಕಾಲೇಜ್ಗಳಲ್ಲಿ, ನಾವು ಓದಿದ ಸ್ಕೂಲ್ಗಳಲ್ಲಿ ಯಾವತ್ತೂ ಹೆಣ್ಮಕ್ಳೇ ಟಾಪರ್. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗೆಲ್ಲ ನೋಡ್ತೀರಿ, ನಮ್ಮ DC ಮೇಡಮ್ ಕೂಡ ಹೆಣ್ಮಗು ಲೇಡಿ ಇದ್ದಾರೆ. ಅವ್ರು ಬೆಳಗ್ಗೆ ಇವತ್ತಿಗೂ 4 ಗಂಟೆಗೆ ಎದ್ದು ಅವರು ಅಭ್ಯಾಸ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಮತ್ತೆ ಹೊಸ ಹೊಸ ವಿಷಯಗಳು ತಿಳ್ಕೊಳ್ಲಿಕ್ಕೆ ಓದುವಂಥದ್ದು, ಅದೆಲ್ಲ ನೋಡಿದಾಗ ನಮಗೆ ಆಕ್ಚುಲಿ ನಾವು ಅವರೆಲ್ಲ ಜೊತೆಗೆ ಆಫೀಸರ್ಸ್ ಆಗಿರುವಂತವ್ರು, ಅಂತದ್ದು ನಮಗೆ ಇನ್ಸ್ಪಿರೇಷನ್ ಬರುತ್ತೆ. ದಯವಿಟ್ಟು ನಾನು ಅಂತ ಮೇಡಮ್ ಇರ್ಬೋದು ಅಥವಾ ಈ ತರ ಯಾರು ಸಾಧನೆ ಮಾಡಿರ್ತಾರೆ ಅಂತವ್ರನ್ನೆಲ್ಲ ಕರೆಸಿ ಹೆಚ್ಚೆಚ್ಚು ಮಾತಾಡಿಸಿ. ಅವಾಗ ಏನಾಗುತ್ತೆ,
ಯಾರೋ ಒಬ್ರಿಗೆ ಇನ್ಸ್ಪೈರ್ ಆಗಿ ಅದರಿಂದ ನಾಳೆ ದಿನ ಇಲ್ಲಿ ಯಾವ್ದೋ ಒಂದು ಸಭೆ ಕರೆದು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ DC ಕರಿತೀನಿ ನಾನು, ಕಮಿಷನರ್ ಕರಿತೀನಿ ಅನ್ನೋದಕ್ಕಿಂತ ಈ ಭಾಗದಲ್ಲೇ ಯಾವ್ದೋ ಒಂದು ಮಗು ಓದಿ KS IAS ಮಾಡಿದ್ರೆ ಆ ಮಗುನ್ ಕರೀರಿ ಅನ್ನುವಂತ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ಬೇಕು. ಅದ್ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಮಕ್ಕಳ ಎಜುಕೇಶನ್ ಬಗ್ಗೆ ಫೋಕಸ್ ಮಾಡದಂತ ಸಂದರ್ಭದಲ್ಲಿ ಮಾತ್ರ.